ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ನಿಮಗೆ ಈವೆಂಟ್ಸ್ಗೆಲ್ಲ ಕರಿತಿದಾರಲ್ಲ, ಸೊ ಅದೆಲ್ಲ ನಿಮಗೆ ಯೂಸ್ ಆಗ್ತಿದ್ಯಾ ಅಂತ, ಹೆಲ್ಪ್ ಆಗ್ತಿದ್ಯಾ? ಯಾವಾದ್ರಿ ಸಾಲ ತೀರಿಸ್ಕೊಳ್ಳೋಕೆ ಅದಕ್ಕೆ ಇದಕ್ಕೆ ಹೆಲ್ಪ್ ಏನೋ ಯಾರೂ ಕೊಟ್ಟಿಲ್ಲ ರೀ. ಸುಮ್ಮನೆ ಅದೊಂದು ಶಾಲ ಅದೊಂದು ಹಾರ ಹಾಕೋದು ಕಳ್ಸೋದು. ಹೌದಾ? ಹ್ಞೂ ಯಾರು ಕರಿತಿಲ್ವಾ? ಕರೀತಾರ, ಕರೆದ್ರು ಅಷ್ಟೇ, ಈಗ ಮಾಡ್ತಾರಲ್ಲ ಇಲ್ಲಿ ಅಷ್ಟೇ. ಇವಾಗ ನೀವು ಸಾಲ ತೀರಿಸ್ಬೇಕು ಅಂತಾನೆ ಬಿಗ್ ಬಾಸ್ ಮನೆಗೆ ಹೋಗಿದ್ದು, ಸಾಲ ಕೊಟ್ಟಾರಲ್ಲ ಬಿಗ್ ಬಾಸ್ ರೊಕ್ಕ ಬರ್ತಾವಲ್ಲ ಅದ್ರಾಗ ತೀರ್ಸ್ಕೊಳ್ಳೋದು. ಹೌದಾ, ಆಗುತ್ತಾ ಅಷ್ಟು? ಏನು ಮತ್ತು ಉಳ್ದಂಗೆ ಹಿಂಗೆ ದುಡ್ಕೊಂಡು ಮಾಡ್ಕೊಂಡು ಹೋಗೋದ್ರಿ. ಮಂದಿ ಕೊಡ್ತಾರಂತ ಆಸೆ ಮಾಡಿದ್ರೆ ಹಂಗೆ ರೀ. ಅದು ಸಾಕದೆ ಒಂದು ಹಾರ ಅದೊಂದು ಇದು ದೊಡ್ಡ ಹೌದಿಲ್ಲ, ಇದಿಟ್ಟೇ ಮೊದಲು ಸಿಗ್ತಿತ್ತು. ಈಗ ಈ ವೇದಿಕೆ ಬಂದಮೇಲೆ ಅದನ್ನು ತುಂಬ ಖುಷಿ. ರೊಕ್ಕ ರೂಪಾಯಿನ ಗಳಿಸ್ಬೋದು, ಕಳಿಬೋದು. ಇದು ಜನರ ಮನಸ್ಸಿಗೆ ಗೆದ್ಯಾಕಾಗ್ತದಮ್ಮ. ಹಾಂ, ಗೆಲ್ಲಕ್ಕಾಗಲ್ಲ ಹಾಂ, ಅದೃಷ್ಟ ನಿಮ್ಮಲ್ಲಿರೋ ಟ್ಯಾಲೆಂಟ್ ಇಂದ ಗೆದ್ದಿದ್ದೀರಾ ಅಷ್ಟೇ. ಎಲ್ಲ ಕರ್ನಾಟಕ ಜನ ಮನಸ್ಸನ್ನ ಗೆದ್ದೀವಿ, ಅಷ್ಟೇ ಸಾಕು, ಅದೇ ಖುಷಿ. ಈಗ ಸಿನಿಮಾ ಸೀರಿಯಲ್ ಎಲ್ಲ ಚಾನ್ಸ್ ಬರ್ತಾ ಇದೆ, ಸೊ ಸಂಭಾವನೆ ತಗೊಂಡೇ ಮಾಡ್ತಾ ಇದ್ದೀರಾ, ಅದರ್ವೈಸ್ ಏನು ಕೇಳ್ದೇನೆ ಮಾಡ್ತಿದ್ದೀರಾ? ಇಲ್ಲ, ಕೇಳ್ತಾರ, ನಮ್ಮ ಮಗ ಅನ್ನಲ್ಲ, ಅವ್ರು ಕೇಳ್ತಾರ. ಈಗೆಲ್ಲ ನಿಮ್ಮ ಮಗ ನೋಡ್ಕೋತಾವ್ರಾ? ಹಾಂ, ಅವ್ರೇನು ನೋಡ್ಕೊತಾರೆ. ಈಗ ಮಲ್ಲಮ್ಮ ಅವರು ಕೆಲಸಕ್ಕೆ ಅದೇ ಥರ ಹೋಗ್ತಾರಾ, ಅದರ್ವೈಸ್ ಇಲ್ಲ ಸಿನಿಮಾ ಸೀರಿಯಲ್ ಅಂತ? ಈಗ ನಮ್ಮ ಮೇಡಮ್ ಅವ್ರ ಬಳಿ ಹೊಂಟೀನಿ. ಈಗ ನಾ ಅಲ್ಲೇ ಮಾಡಕತ್ತೀನಿ. ಮತ್ತು ಇವಂತ ಬಂದ್ರೆ ಇದಕ್ಕೆ ಹೋಗಂದಾರ ಅವ್ರು. ನಮ್ಮ ಮೇಡಮ್ ಹಂಗೇನಿಲ್ಲ, ಅವ್ರು ಖುಷಿ. ನಾನು ಇಂತೆಲ್ಲ ಹೋದ್ರ ನೀ ಯಾವ್ದು ಬಂದ್ರೂ ಹೋಗಿ ಮಲ್ಲಮ್ಮ ಅಂತಂದಾರ. ಮನೋಜ್ ಸರ್ ಇವತ್ತು ಸೂಟ್ ಇರ್ಕೊಂಡು ಕರ್ಕೊಂಬರ್ತಿದ್ದೆ. ಸೂಟ್ ಆದ ಮಲ್ಲಮ್ಮ ನೀವು ಹೋಗಿ ಬರ್ರಿ ಅಂತ ಈಕೆ ಅಂದರು. ನಮ್ಮ ಮೇಡಮ್ ಅವ್ರನ್ನ ಬರ್ತಿದ್ರು, ಅವರು ಊರಿಗೆ ಹೋಗ್ಯಾರ. ಅವ್ರ ತಮ್ಮಂದು ಎಂಗೇಜ್ಮೆಂಟ್ ಅಂತ, ಅವರು ಊರಿಗೆ ಹೋಗ್ಯಾರ ನಿನ್ನೆ. ನನಗೆ ಬಾ ಅಂದ್ರಿ, ನಾನು ಹೋಗಲಿಲ್ಲ, ಅವರೇ ಹೋದ್ರು. ನೀವು ಇವಾಗ ಸೆಲೆಬ್ರಿಟಿ. ಇನ್ನು ಈಗ ನೆಕ್ಸ್ಟು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಮಲ್ಲಮ್ಮ ಅವರು ತಮ್ಮ ಲೈಫಲ್ಲಿ ಅಂತ? ಅಂದರೆ ಈಗ ನಿಮಗೆ ಮಲ್ಲಮ್ಮ, ಈಗ ನಿಮಗೆ ಒಳಗಡೆ ಇದ್ದಾಗ ನಿಮ್ಗೆ ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ ಬಿಗ್ ಬಾಸ್ ಬಗ್ಗೆ. ಎಷ್ಟು ಹೇಳ್ಕೊಟ್ರು ಮಲ್ಲಮ್ಮ ಯಾಕೆ ಇಷ್ಟೊಂದು ಆ್ಯಕ್ಟಿವು, ಪಾಪ ಅರ್ಥ ಆಗ್ತಿಲ್ವಲ್ಲ, ಆ ಭಾಷೆ ಅರ್ಥ ಆಗ್ತಿರ್ಲಿಲ್ಲ. ನಮಗೆಲ್ಲ ಒಂಥರ ಬೇಜಾರಾಗ್ತಾಯಿತ್ತು, ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕಾಗಿತ್ತು ಮಲ್ಲಮ್ಮ ಅವ್ರಿಗೆ. ಈಗ ನಿಮ್ಗೆ ಬೇಜಾರಾಗುತ್ತಾ, ನಂಗೆ ಇದೆಲ್ಲೋ ಒಂದು ಸ್ವಲ್ಪ ಅರ್ಥ ಆಗದೆ ಬೇಗ ಬಂದುಬಿಟ್ಟೆ ಅಂತ? ಅದನ್ನೇ ಬೇಜಾರು ಹೊರಗೆ ಬಂದಿದ್ದು. ನಾವು ಒಟ್ಟೆ ಬಿಗ್ ಬಾಸ್ ನೋಡಿಲ್ಲ, ಒಂದು ಸ್ವಲ್ಪ ಹಿಂದಿನ ಸೀಸನ್ ಅದು ನೋಡಿದ್ನಿ ಅಂದರೆ ಸ್ವಲ್ಪ ಅರ್ಥ ಆಗ್ತಿತ್ತು. ಅದು ಅಷ್ಟೇ ನೋಡೇ ಇಲ್ಲ ನಾನು ಬಿಗ್ ಬಾಸ. ಒಳಗಡೆ ಹಂಗದ, ಹೊರಗಡೆ ಹಿಂಗೆ ನಡೀತದೆ ಅನ್ನೋದು ಅದು ಒಳಗಿದ್ದವ್ರಿಗೆ ಏನು ಗೊತ್ತೇ ಆಗಲ್ಲ. ನಾವು ಆಡಿದ್ದೆ ಆಟ, ಅಲ್ಲಿ ಮಾಡಿದ್ದೆ ರಾಜೆ. ನಾವೇ ರಾಜ್ಯಗಳು, ನಾವೇ ಪ್ರಧಾನಿಗಳು, ನಾವೇ ಅಡುಗೆ ಮಾಡೋದು, ನಾವೇ ಕೆಲಸ ಮಾಡೋದು, ನಾವೇ ಜಗಳ ಆಡೋದು, ನಾವೇ ಕೂಡೋದು ಅಲ್ಲಿ.